ದಿಮಾಕ್ ಮಾಡ್ತಾ ಇದ್ದ ಡವ್ ಮಾಡ್ತಾ ಇದ್ದ ಲಿಪ್ಸ್ಟಿಕ್ ರಾಣಿ ಕತೆ ಇನ್ನು ಕೆಲವೇ ಕ್ಷಣದಲ್ಲಿ ನಿರ್ಧಾರ ಆಗುತ್ತೆ. CCH 57ನೇ ನ್ಯಾಯಾಲಯದಲ್ಲಿ ಜಾಮೀನು ಭವಿಷ್ಯ ನಿರ್ಧಾರ ಆಗಲಿಕ್ಕಿದೆ. ಪವಿತ್ರ ಗೌಡ ಪರ ಟಾಮಿ ಸೆಬಾಸ್ಟಿಯನ್ ಈಗಾಗಲೇ ವಾದ ಮಂಡನೆಯನ್ನು ಮಾಡಿದ್ದಾರೆ. ಅನು ಕುಮಾರ್ ಪರ ರಾಮ್ ಸಿಂಗ್ ವಾದ ಮಾಡಿದ್ದಾರೆ. ಇವರಿಬ್ಬರ ಜಾಮೀನು ಭವಿಷ್ಯ ಈಗ ನಿರ್ಧಾರ ಆಗುತ್ತೆ. ಇವತ್ತೇನಾದರೂ ಜಾಮೀನು ಸಿಗುತ್ತಾ ಅಥವಾ ತಿರಸ್ಕರಿಸಲಾಗುತ್ತಾ? ಕೆಲವೇ ಕ್ಷಣಗಳಲ್ಲಿ ಈ ಡೌರಾಣಿಯ ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ ಅನ್ನೋಂಥ ವಿಚಾರ ಗೊತ್ತಾಗ್ತಾ ಇದೆ. ಈಗಾಗಲೇ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಭಾರಿ ಚರ್ಚೆಗಳಾಗಿರೋದು, ವಾದ ಪ್ರತಿವಾದ ಆಗಿರೋದು. ಈ ರೇಣುಕಸ್ವಾಮಿ ಹತ್ಯೆ ಕೇಸ್ನಲ್ಲಿ A1 ಈ ಪವಿತ್ರ ಗೌಡ ಈಗಾಗಲೇ ಇವರು ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಪವಿತ್ರ ಗೌಡ ಅವರ ಜಾಮೀನು ಭವಿಷ್ಯ ನಿರ್ಧಾರ ಆಗಲಿಕ್ಕಿದೆ. ದಿಮಾಕ್ ಮಾಡ್ತಾ ಇದ್ದ ಡವ್ ಮಾಡ್ತಾ ಇದ್ದ ಲಿಪ್ಸ್ಟಿಕ್ ರಾಣಿ ಕತೆ ಇನ್ನು ಕೆಲವೇ ಕ್ಷಣದಲ್ಲಿ ನಿರ್ಧಾರ ಆಗುತ್ತೆ. CCH 57ನೇ ನ್ಯಾಯಾಲಯದಲ್ಲಿ ಜಾಮೀನು ಭವಿಷ್ಯ ನಿರ್ಧಾರ ಆಗಲಿಕ್ಕಿದೆ. ಪವಿತ್ರ ಗೌಡ ಪರ ಟಾಮಿ ಸೆಬಾಸ್ಟಿಯನ್ ಈಗಾಗಲೇ ವಾದ ಮಂಡನೆಯನ್ನು ಮಾಡಿದ್ದಾರೆ. ಅನು ಕುಮಾರ್ ಪರ ರಾಮ್ ಸಿಂಗ್ ವಾದ ಮಾಡಿದ್ದಾರೆ. ಇವರಿಬ್ಬರ ಜಾಮೀನು ಭವಿಷ್ಯ ಈಗ ನಿರ್ಧಾರ ಆಗುತ್ತೆ. ಇವತ್ತೇನಾದರೂ ಜಾಮೀನು ಸಿಗುತ್ತಾ ಅಥವಾ ತಿರಸ್ಕರಿಸಲಾಗುತ್ತಾ? ಕೆಲವೇ ಕ್ಷಣಗಳಲ್ಲಿ ಈ ಡೌರಾಣಿಯ ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ ಅನ್ನೋಂಥ ವಿಚಾರ ಗೊತ್ತಾಗ್ತಾ ಇದೆ. ಈಗಾಗಲೇ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಭಾರಿ ಚರ್ಚೆಗಳಾಗಿರೋದು, ವಾದ ಪ್ರತಿವಾದ ಆಗಿರೋದು. ಈ ರೇಣುಕಸ್ವಾಮಿ ಹತ್ಯೆ ಕೇಸ್ನಲ್ಲಿ A1 ಈ ಪವಿತ್ರ ಗೌಡ ಈಗಾಗಲೇ ಇವರು ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಪವಿತ್ರ ಗೌಡ ಅವರ ಜಾಮೀನು ಭವಿಷ್ಯ ನಿರ್ಧಾರ ಆಗಿದೆ. ದಿಮಾಕ್ ಮಾಡ್ತಾ ಇದ್ದ ಡವ್ ಮಾಡ್ತಾ ಇದ್ದ ಲಿಪ್ಸ್ಟಿಕ್ ರಾಣಿ ಕತೆ ಇನ್ನು ಕೆಲವೇ ಕ್ಷಣದಲ್ಲಿ ನಿರ್ಧಾರ ಆಗುತ್ತೆ. CCH 57ನೇ ನ್ಯಾಯಾಲಯದಲ್ಲಿ ಜಾಮೀನು ಭವಿಷ್ಯ ನಿರ್ಧಾರ ಆಗಲಿಕ್ಕಿದೆ. ಪವಿತ್ರ ಗೌಡ ಪರ ಟಾಮಿ ಸೆಬಾಸ್ಟಿಯನ್ ಈಗಾಗಲೇ ವಾದ ಮಂಡನೆಯನ್ನು ಮಾಡಿದ್ದಾರೆ. ಅನು ಕುಮಾರ್ ಪರ ರಾಮ್ ಸಿಂಗ್ ವಾದ ಮಾಡಿದ್ದಾರೆ. ಇವರಿಬ್ಬರ ಜಾಮೀನು ಭವಿಷ್ಯ ಈಗ ನಿರ್ಧಾರ ಆಗುತ್ತೆ. ಇವತ್ತೇನಾದರೂ ಜಾಮೀನು ಸಿಗುತ್ತಾ ಅಥವಾ ತಿರಸ್ಕರಿಸಲಾಗುತ್ತಾ? ಕೆಲವೇ ಕ್ಷಣಗಳಲ್ಲಿ ಈ ಡೌರಾಣಿಯ ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ ಅನ್ನೋಂಥ ವಿಚಾರ ಗೊತ್ತಾಗ್ತಾ ಇದೆ. ಈಗಾಗಲೇ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಭಾರಿ ಚರ್ಚೆಗಳಾಗಿರೋದು, ವಾದ ಪ್ರತಿವಾದ ಆಗಿರೋದು. ಈ ರೇಣುಕಸ್ವಾಮಿ ಹತ್ಯೆ ಕೇಸ್ನಲ್ಲಿ A1 ಈ ಪವಿತ್ರ ಗೌಡ ಈಗಾಗಲೇ ಇವರು ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಪವಿತ್ರ ಗೌಡ ಅವರ ಜಾಮೀನು ಭವಿಷ್ಯ ನಿರ್ಧಾರ ಆಗಲಿಕ್ಕಿದೆ. ದಿಮಾಕ್ ಮಾಡ್ತಾ ಇದ್ದ ಡವ್ ಮಾಡ್ತಾ ಇದ್ದ ಲಿಪ್ಸ್ಟಿಕ್ ರಾಣಿ ಕತೆ ಇನ್ನು ಕೆಲವೇ ಕ್ಷಣದಲ್ಲಿ ನಿರ್ಧಾರ ಆಗುತ್ತೆ. CCH 57ನೇ ನ್ಯಾಯಾಲಯದಲ್ಲಿ ಜಾಮೀನು ಭವಿಷ್ಯ ನಿರ್ಧಾರ ಆಗಲಿಕ್ಕಿದೆ. ಪವಿತ್ರ ಗೌಡ ಪರ ಟಾಮಿ ಸೆಬಾಸ್ಟಿಯನ್ ಈಗಾಗಲೇ ವಾದ ಮಂಡನೆಯನ್ನು ಮಾಡಿದ್ದಾರೆ. ಅನು ಕುಮಾರ್ ಪರ ರಾಮ್ ಸಿಂಗ್ ವಾದ ಮಾಡಿದ್ದಾರೆ. ಇವರಿಬ್ಬರ ಜಾಮೀನು ಭವಿಷ್ಯ ಈಗ ನಿರ್ಧಾರ ಆಗುತ್ತೆ. ಇವತ್ತೇನಾದರೂ ಜಾಮೀನು ಸಿಗುತ್ತಾ ಅಥವಾ ತಿರಸ್ಕರಿಸಲಾಗುತ್ತಾ? ಕೆಲವೇ ಕ್ಷಣಗಳಲ್ಲಿ ಈ ಡೌರಾಣಿಯ ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ ಅನ್ನೋಂಥ ವಿಚಾರ ಗೊತ್ತಾಗ್ತಾ ಇದೆ. ಈಗಾಗಲೇ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಭಾರಿ ಚರ್ಚೆಗಳಾಗಿರೋದು, ವಾದ ಪ್ರತಿವಾದ ಆಗಿರೋದು. ಈ ರೇಣುಕಸ್ವಾಮಿ ಹತ್ಯೆ ಕೇಸ್ನಲ್ಲಿ A1 ಈ ಪವಿತ್ರ ಗೌಡ ಈಗಾಗಲೇ ಇವರು ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಪವಿತ್ರ ಗೌಡ ಅವರ ಜಾಮೀನು ಭವಿಷ್ಯ ನಿರ್ಧಾರ ಆಗಲಿಕ್ಕಿದೆ. ದಿಮಾಕ್ ಮಾಡ್ತಾ ಇದ್ದ ಡವ್ ಮಾಡ್ತಾ ಇದ್ದ ಲಿಪ್ಸ್ಟಿಕ್ ರಾಣಿ ಕತೆ ಇನ್ನು ಕೆಲವೇ ಕ್ಷಣದಲ್ಲಿ ನಿರ್ಧಾರ ಆಗುತ್ತೆ. CCH 57ನೇ ನ್ಯಾಯಾಲಯದಲ್ಲಿ ಜಾಮೀನು ಭವಿಷ್ಯ ನಿರ್ಧಾರ ಆಗಲಿಕ್ಕಿದೆ. ಪವಿತ್ರ ಗೌಡ ಪರ ಟಾಮಿ ಸೆಬಾಸ್ಟಿಯನ್ ಈಗಾಗಲೇ ವಾದ ಮಂಡನೆಯನ್ನು ಮಾಡಿದ್ದಾರೆ. ಅನು ಕುಮಾರ್ ಪರ ರಾಮ್ ಸಿಂಗ್ ವಾದ ಮಾಡಿದ್ದಾರೆ. ಇವರಿಬ್ಬರ ಜಾಮೀನು ಭವಿಷ್ಯ ಈಗ ನಿರ್ಧಾರ ಆಗುತ್ತೆ. ಇವತ್ತೇನಾದರೂ ಜಾಮೀನು ಸಿಗುತ್ತಾ ಅಥವಾ ತಿರಸ್ಕರಿಸಲಾಗುತ್ತಾ? ಕೆಲವೇ ಕ್ಷಣಗಳಲ್ಲಿ ಈ ಡೌರಾಣಿಯ ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ ಅನ್ನೋಂಥ ವಿಚಾರ ಗೊತ್ತಾಗ್ತಾ ಇದೆ.
ಈಗಾಗಲೇ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಭಾರಿ ಚರ್ಚೆಗಳಾಗಿರೋದು, ವಾದ ಪ್ರತಿವಾದ ಆಗಿರೋದು. ಈ ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ A1 ಈ ಪವಿತ್ರ ಗೌಡ ಈಗಾಗಲೇ ಇವರು ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಪವಿತ್ರ ಗೌಡ ಅವರ ಜಾಮೀನು ಭವಿಷ್ಯ ನಿರ್ಧಾರ ದಿಮಾಕ್ ಮಾಡ್ತಾ ಇದ್ದ, ಡವ್ ಮಾಡ್ತಾ ಇದ್ದ ಲಿಪ್ಸ್ಟಿಕ್ ರಾಣಿ ಕತೆ ಇನ್ನು ಕೆಲವೇ ಕ್ಷಣದಲ್ಲಿ ನಿರ್ಧಾರ ಆಗುತ್ತೆ. CCH 57ನೇ ನ್ಯಾಯಾಲಯದಲ್ಲಿ ಜಾಮೀನು ಭವಿಷ್ಯ ನಿರ್ಧಾರ ಆಗಲಿಕ್ಕಿದೆ. ಪವಿತ್ರ ಗೌಡ ಪರ ಟಾಮಿ ಸೆಬಾಸ್ಟಿಯನ್ ಈಗಾಗಲೇ ವಾದ ಮಂಡನೆಯನ್ನು ಮಾಡಿದ್ದಾರೆ. ಅನುಕುಮಾರ್ ಪರ ರಾಮ್ ಸಿಂಗ್ ವಾದ ಮಾಡಿದ್ದಾರೆ. ಇವರಿಬ್ಬರ ಜಾಮೀನು ಭವಿಷ್ಯ ಈಗ ನಿರ್ಧಾರ ಆಗುತ್ತೆ. ಇವತ್ತೇನಾದರೂ ಜಾಮೀನು ಸಿಗುತ್ತಾ ಅಥವಾ ತಿರಸ್ಕರಿಸಲಾಗುತ್ತಾ? ಕೆಲವೇ ಕ್ಷಣಗಳಲ್ಲಿ ಈ ಡೌರಾಣಿಯ ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ ಅನ್ನೋಂಥ ವಿಚಾರ ಗೊತ್ತಾಗ್ತಾ ಇದೆ. ಈಗಾಗಲೇ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಭಾರಿ ಚರ್ಚೆಗಳಾಗಿರೋದು, ವಾದ ಪ್ರತಿವಾದ ಆಗಿರೋದು. ಈ ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ A1 ಈ ಪವಿತ್ರ ಗೌಡ ಈಗಾಗಲೇ ಇವರು ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಪವಿತ್ರ ಗೌಡ ಅವರ ಜಾಮೀನು ಭವಿಷ್ಯ ನಿರ್ಧಾರ ಆಗಲಿಕ್ಕಿದೆ. ದಿಮಾಕ್ ಮಾಡ್ತಾ ಇದ್ದ, ಡವ್ ಮಾಡ್ತಾ ಇದ್ದ ಲಿಪ್ಸ್ಟಿಕ್ ರಾಣಿ ಕತೆ ಇನ್ನು ಕೆಲವೇ ಕ್ಷಣದಲ್ಲಿ ನಿರ್ಧಾರ ಆಗುತ್ತೆ. CCH 57ನೇ ನ್ಯಾಯಾಲಯದಲ್ಲಿ ಜಾಮೀನು ಭವಿಷ್ಯ ನಿರ್ಧಾರ ಆಗಲಿಕ್ಕಿದೆ. ಪವಿತ್ರ ಗೌಡ ಪರ ಟಾಮಿ ಸೆಬಾಸ್ಟಿಯನ್ ಈಗಾಗಲೇ ವಾದ ಮಂಡನೆಯನ್ನು ಮಾಡಿದ್ದಾರೆ. ಅನುಕುಮಾರ್ ಪರ ರಾಮ್ ಸಿಂಗ್ ವಾದ ಮಾಡಿದ್ದಾರೆ. ಇವರಿಬ್ಬರ ಜಾಮೀನು ಭವಿಷ್ಯ ಈಗ ನಿರ್ಧಾರ ಆಗುತ್ತೆ. ಇವತ್ತೇನಾದರೂ ಜಾಮೀನು ಸಿಗುತ್ತಾ ಅಥವಾ ತಿರಸ್ಕರಿಸಲಾಗುತ್ತಾ? ಕೆಲವೇ ಕ್ಷಣಗಳಲ್ಲಿ ಈ ಡೌರಾಣಿಯ ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ ಅನ್ನೋಂಥ ವಿಚಾರ ಗೊತ್ತಾಗ್ತಾ ಇದೆ. ಈಗಾಗಲೇ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಭಾರಿ ಚರ್ಚೆಗಳಾಗಿರೋದು, ವಾದ ಪ್ರತಿವಾದ ಆಗಿರೋದು. ಈ ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ A1 ಈ ಪವಿತ್ರ ಗೌಡ ಈಗಾಗಲೇ ಇವರು ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಪವಿತ್ರ ಗೌಡ ಅವರ ಜಾಮೀನು ಭವಿಷ್ಯ ನಿರ್ಧಾರ ಆಗಲಿಕ್ಕಿದೆ. ದಿಮಾಕ್ ಮಾಡ್ತಾ ಇದ್ದ, ಡವ್ ಮಾಡ್ತಾ ಇದ್ದ ಲಿಪ್ಸ್ಟಿಕ್ ರಾಣಿ ಕತೆ ಇನ್ನು ಕೆಲವೇ ಕ್ಷಣದಲ್ಲಿ ನಿರ್ಧಾರ ಆಗುತ್ತೆ. CCH 57ನೇ ನ್ಯಾಯಾಲಯದಲ್ಲಿ ಜಾಮೀನು ಭವಿಷ್ಯ ನಿರ್ಧಾರ ಆಗಲಿಕ್ಕಿದೆ. ಪವಿತ್ರ ಗೌಡ ಪರ ಟಾಮಿ ಸೆಬಾಸ್ಟಿಯನ್ ಈಗಾಗಲೇ ವಾದ ಮಂಡನೆಯನ್ನು ಮಾಡಿದ್ದಾರೆ. ಅನುಕುಮಾರ್ ಪರ ರಾಮ್ ಸಿಂಗ್ ವಾದ ಮಾಡಿದ್ದಾರೆ. ಇವರಿಬ್ಬರ ಜಾಮೀನು ಭವಿಷ್ಯ ಈಗ ನಿರ್ಧಾರ ಆಗುತ್ತೆ. ಇವತ್ತೇನಾದರೂ ಜಾಮೀನು ಸಿಗುತ್ತಾ ಅಥವಾ ತಿರಸ್ಕರಿಸಲಾಗುತ್ತಾ? ಕೆಲವೇ ಕ್ಷಣಗಳಲ್ಲಿ ಈ ಡೌರಾಣಿಯ ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ ಅನ್ನೋಂಥ ವಿಚಾರ ಗೊತ್ತಾಗ್ತಾ ಇದೆ. ಈಗಾಗಲೇ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಭಾರಿ ಚರ್ಚೆಗಳಾಗಿರೋದು, ವಾದ ಪ್ರತಿವಾದ ಆಗಿರೋದು. ಈ ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ A1 ಈ ಪವಿತ್ರ ಗೌಡ ಈಗಾಗಲೇ ಇವರು ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಪವಿತ್ರ ಗೌಡ ಅವರ ಜಾಮೀನು ಭವಿಷ್ಯ ನಿರ್ಧಾರ ದಿಮಾಕ್ ಮಾಡ್ತಾ ಇದ್ದ, ಡವ್ ಮಾಡ್ತಾ ಇದ್ದ ಲಿಪ್ಸ್ಟಿಕ್ ರಾಣಿ ಕತೆ